ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನ ಒಂದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಅನ್ಯರ ಬಳಿಯಲ್ಲಿ ಹಾಗೂ ಕ್ರೈಸ್ತರ ಬಳಿಯಲ್ಲಿ ಸೇವೆ ಹೇಗೆ ಮಾಡಬೇಕು, ಆ ನಂತರ ಚರ್ಚ್ನಲ್ಲಿ ಅಂದರೆ ಸಭೆಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವಾಗ ಕಾನೂನಿನ ಮಾಹಿತಿ ಇಲ್ಲದೆ ಕೆಲವರು ಏನು ಮಾಡಬೇಕು ತಿಳಿಯದ ಪರಿಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ ಹಿರಿಯರು, ಅನುಭವಶಾಲಿಗಳು, ಹೈಕೋರ್ಟ್ ವಕೀಲರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಭಾಸ್ಕರ್ ಬಾಬು ಪಾತರಪಳ್ಳಿರವರು, ಇವರ ಮೂಲಕ ಕೆಲವು ಕಾನೂನು ಮಾಹಿತಿಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ. ನಾವೆಲ್ಲರೂ ಪ್ರತಿನಿತ್ಯ ಬೈಬಲ್ ಗ್ರಂಥವನ್ನು ಓದ್ತಾ ಇರ್ತೀವಿ, ಜ್ಞಾನವನ್ನು ತಿಳ್ಕೊಳ್ತಾ ಇರ್ತೀವಿ, ಅನೇಕ ಪ್ರಾಂತಗಳಲ್ಲಿ ಸುವಾರ್ತೆ ಕೂಟಗಳನ್ನು ನಡೆಸ್ತಾ ಇರ್ತೀವಿ. ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಿಷಯಗಳನ್ನು ತಿಳಿದುಕೊಂಡು ಸೇವೆ ಮಾಡ್ತಾ ಇರ್ತೀವಿ. ಆದರೆ ಕಾನೂನಿನ ಮಾಹಿತಿ ಇಲ್ಲದೆ ಕೆಲವರು ಸೇವೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಒಂದು ಉತ್ತಮವಾದಂಥ ಒಂದು ಮಾಹಿತಿಯನ್ನು, ಕಾನೂನಿನ ಮಾಹಿತಿಯನ್ನು ತಿಳಿಸುವುದಕ್ಕಾಗಿ ನಮ್ಮ ಹಿರಿಯರನ್ನು, ಆತ್ಮೀಯರನ್ನು ನಾವು ಪ್ರೀತಿಯಿಂದ ಆಹ್ವಾನಿಸಿದ್ದೀವಿ. ಅವ್ರ ಮೂಲಕ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಪ್ರಿಯರೇ. ಈ ಒಂದು ಸಮಯವನ್ನು ಅಯ್ಯನವರಿಗೆ ಕೊಡೋಣ ಪ್ರಿಯರೇ. ಕರ್ನಾಟಕ ರಾಜ್ಯದ ಎಲ್ಲ ಕ್ರೈಸ್ತ ದೈವ ಸೇವಕರಿಗೂ ಹಾಗೂ ವಿಶ್ವಾಸಿಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಸ್ತುತ ಸಮಯದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಕ್ರೈಸ್ತ ಬೋಧಕರುಗಳಿಗೆ ಮತ್ತು ವಿಶ್ವಾಸಿಗಳಿಗೆ ಆಗ್ತಕ್ಕಂಥ ಕೆಲವು ತೊಂದರೆಗಳ ಬಗ್ಗೆ ಸರ್ಕಾರ ಮತ್ತು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏಸಪ್ಪನ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಕೆಲವು ಸಂಘಟನೆಗಳು ಕ್ರೈಸ್ತರಿಗೆ ಇವರು ಪರಕೀಯರು ಎನ್ನುವಂಥ ಒಂದು ಭಾವನೆಯಿಂದ, ಇವರು ಹೊರದೇಶದಿಂದ ಬಂದವರು, ಇವರಿಗೆ ಯಾವುದೇ ರೀತಿಯ ಸರಿಸಮಾನವಾದಂಥ ಮಾನವ ಹಕ್ಕುಗಳು ಇವರಿಗಿಲ್ಲ ಎಂಬ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ದೇವ ಸೇವಕರಾದ ನಾವುಗಳು ಕೆಲವು ವಿಷಯಗಳ ಬಗ್ಗೆ ತುಂಬ ಕುಲಂಕುಷವಾಗಿ ನಾವು ತಿಳ್ಕೊಳ್ಬೇಕು. ಏಕೆಂದರೆ ಸತ್ಯವೇದದಲ್ಲಿ ಒಂದು ಮಾತು ಹೇಳ್ತದೆ, ನಾವು ದೇವರದನ್ನು ದೇವರಿಗೆ ಕೊಡಿ ಮತ್ತು ಕೈಸರನದನ್ನು ಕೈಸರನಿಗೆ ಕೊಡಿ ಎಂಬುದಾಗಿ ಹೇಳ್ತದೆ. ಹಾಗಿರುವುದರಿಂದ ಸರ್ಕಾರಕ್ಕೆ ನಾವು ಮಾನ್ಯತೆ ನೀಡಬೇಕಾಗ್ತದೆ, ಅಧಿಕಾರಿಗಳಿಗೆ ನಾವು ಮಾನ್ಯತೆ ನೀಡಬೇಕಾಗುತ್ತೆ. ಏಕೆಂದರೆ ಈ ದೇಶದ ಪ್ರಜೆಗಳಾಗಿ ನಾವು ಸರ್ಕಾರದ ಕಟ್ಟಡಗಳಿಗೆ ಮಾನ್ಯತೆ ಕೊಟ್ಟಾಗ ಸರ್ಕಾರ ನಮಗೂ, ನಮ್ಮ ಸಂಸ್ಥೆಗಳಿಗೂ, ನಮ್ಮ ಸಭೆಗಳಿಗೂ ಮಾನ್ಯತೆ ಕೊಡುತ್ತೆ. ತುಂಬ ಜನ ಸೇವಕರು ಅನೇಕ ಗೊಂದಲಗಳಲ್ಲಿದ್ದಾರೆ. ವಿಶೇಷವಾಗಿ ಒಂದು ಸಭೆಯನ್ನು ಅವರು ಸ್ಥಾಪನೆ ಮಾಡಿಕೊಳ್ಬೇಕಂದ್ರೆ ಯಾವುದೇ ಒಂದು ಡಿನೋಮಿನೇಷನ್ ಇದ್ದಾಗ ಅವರಿಗೆ ತೊಂದರೆ ಇಲ್ಲ. ಆದರೆ ಒಬ್ಬ ಸ್ವತಂತ್ರ ಸೇವಕರಾಗಿ ಒಂದು ಸ್ವತಂತ್ರವಾದಂಥ ಸಭೆಯನ್ನು ಕಟ್ಕೊಳ್ಬೇಕಾದ್ರೆ ಕೆಲವು ವಿಷಯಗಳನ್ನು ಅವರು ಗಮನಿಸಬೇಕು. ಮುಖ್ಯವಾಗಿ ದೇವರ ವಿಷಯದಲ್ಲಿ ಅವರು ಪರಿಪೂರ್ಣವಾದಂಥ ರೀತಿ ತಿಳ್ಕೊಂಡಿರ್ತಾರೆ. ಆದರೆ ಕಾನೂನು ವಿಷಯದಲ್ಲಿ ಸ್ವಲ್ಪ ವಿಷಯಗಳು ಅವರು ಗಮನಿಸುವುದಿಲ್ಲ. ಏಕೆಂದರೆ ಇಲ್ಲಿ ಒಂದು ಸಭೆನ ಅನೇಕ ಸಾರಿ ನಾವು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರಯಾಣ ಮಾಡಿದಾಗ ಒಬ್ಬೊಬ್ಬ ಸೇವಕರು ಒಂದೊಂದು ರೀತಿಯಾದಂಥ ಕಷ್ಟಗಳನ್ನು, ತೊಂದರೆಗಳನ್ನು ಮತ್ತು ಅನೇಕ ರೀತಿ ವಿಷಯಗಳ ಬಗ್ಗೆ ತುಂಬ ತೊಂದರೆಯಲ್ಲಿರೋದನ್ನು ನಾನು ನೋಡಿದ್ದೇನೆ. ಏಕೆಂದರೆ ಅವರಿಗೆ ದೇಶದ ಕಾನೂನು, ಅದರ ಬಗ್ಗೆ ಇರ್ತಕ್ಕಂಥ ಏನು ವಿಷಯಗಳಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಅದು ಪ್ರಯತ್ನ ಮಾಡಿದ್ದಾರೆ ಅಥವಾ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ನಾನು ಸೇವಕರಿಗೆ ಒಂದು ಮನವಿ ಮಾಡ್ತೀನಿ,
ಯಾವುದೇ ಒಂದು ಸಭೆಯನ್ನು ನೀವು ಸ್ಥಾಪನೆ ಮಾಡಿಕೊಳ್ಳುವಾಗ, ನೀವು ಸಭೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960, ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960, ಆ್ಯಕ್ಟ್ 17 ಈ ಪ್ರಕಾರವಾಗಿ ನಿಮ್ಮ ಸಂಸ್ಥೆಯನ್ನು, ನಿಮ್ಮ ಸಭೆಯನ್ನು ನೋಂದಣಿ ಮಾಡಿಕೊಳ್ಬೇಕು. ಪ್ರಥಮವಾಗಿ ಈ ನೋಂದಣಿ ಆಗೋದು ಎಲ್ಲಿ ಅಂದರೆ, ಇದು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು ಇರ್ತಾರೆ. ಈ ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳು. ಆ ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳಲ್ಲಿ ತಾವು ಹೋಗಿ ಅಲ್ಲಿ ಒಂದು ಬೈಲಾವನ್ನು ತಾವು ರೆಡಿ ಮಾಡ್ಕೋಬೇಕು. ನಿಮ್ಮ ಧ್ಯೇಯ ಉದ್ದೇಶಗಳೇನು ಮತ್ತು ಯಾವ ಜನ ಪದಾಧಿಕಾರಿಗಳಿದ್ರಿ ಮತ್ತು ಎಲ್ಲಿ ನಿಮ್ಮ ಸಂಸ್ಥೆಯನ್ನು ನೀವು ಸ್ಥಾಪನೆ ಮಾಡ್ತೀರಿ. ಹಾಗಾಗಿ ಕೆಲವು ಮಾಹಿತಿಗಳನ್ನು ನೀವು ತೆಗೆದುಕೊಂಡು ಹೋಗಿ ಒಂದು ಬೈಲಾವನ್ನು ರೆಡಿ ಮಾಡಿ ಜಿಲ್ಲಾ ನೋಂದಣಾಧಿಕಾರಿಗಳು, ಆಯಾ ಜಿಲ್ಲೆಯ ಜಿಲ್ಲಾ ನೋಂದಣಾಧಿಕಾರಿಗಳ ಹತ್ರ ಹೋಗಿ ತಾವು ತಮ್ಮ ಪ್ರಪೋಸಲನ್ನು, ಏನು ಒಂದು ಸ್ವಲ್ಪ ಫೀಸ್ ಇರ್ತದೆ ಅದನ್ನು ಕಟ್ಟಿ ತಾವು ಅಲ್ಲಿ ಅರ್ಜಿಯನ್ನು ಹಾಕಿದಾಗ 1 ವಾರ 15 ದಿವಸದ ಒಳಗಡೆ ನಿಮ್ಮ ಸಭೆಯ ನೋಂದಣಿ, ನಿಮ್ಮ ಚರ್ಚಿನ ನೋಂದಣಿ ಆಗುತ್ತೆ. ನೀವು ಯಾವುದೇ ಹೆಸರು ಇಟ್ಕೊಳ್ಳಿ, ಅದಕ್ಕೆ ಕನಿಷ್ಠ 7 ಜನ ಸದಸ್ಯರಿರಬೇಕು. ಅದು ಕಂಡೀಷನ್ ಅಂದರೆ, ಒಂದು ಸಂಸ್ಥೆಯನ್ನು ಮಾಡುವಾಗ 7 ಜನ ಸದಸ್ಯರಿರಬೇಕು. ಆ 7 ಜನ ಸದಸ್ಯರು ಒಂದೇ ಕುಟುಂಬದವರಾಗಿರಬಾರ್ದು. ಇದನ್ನು ಗಮನಿಸಬೇಕು. ಏಕೆಂದರೆ ತುಂಬ ಜನ ಆ ಒಂದು ಕುಟುಂಬದ ಸದಸ್ಯರನ್ನು ಹಾಕ್ಕೊಳ್ತಾರೆ. ಮುಂದೆ ಬಂದು ಸರ್ಕಾರದ ಅನುದಾನವನ್ನು ಪಡ್ಕೊಳ್ಳುವಾಗ ಅಲ್ಲಿ ತೊಂದರೆ ಅನುಭವಿಸ್ತಾರೆ. ಸಂಸ್ಥೆಗಿರುತ್ತೆ, ಈಗ ಸರ್ವಸಾಧಾರಣವಾಗಿ ಅನುದಾನವನ್ನು ಕೊಡಬೇಕಂದ್ರೆ ಒಂದು ಸಂಸ್ಥೆ 3 ವರ್ಷ ಕೆಲಸ ಮಾಡಿರಬೇಕು. ಸಮಾಜ ಸೇವೆಯಲ್ಲಿ, ಚರ್ಚಿನ ಸೇವೆಯಲ್ಲಿ ಇಲ್ಲಂದರೂ 3 ವರ್ಷದ ಅನುಭವ ಇದ್ದಂಥ ಸಂಸ್ಥೆಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ನಿಮ್ಮ ಚರ್ಚ್ ರಿನಿವೇಷನ್ ಆಗಲಿ, ಆಮೇಲೆ ನಿಮ್ಮ ಚರ್ಚ್ ಒಂದು ಕಾಂಪೌಂಡ್ ವಾಲ್ ಆಗಲಿ, ಇಂಥ ವಿಷಯಗಳಲ್ಲಿ, ಇಲ್ಲವೇ ಒಂದು ಸಮುದಾಯ ಭವನ, ಅದನ್ನು ಮಾಡುವಾಗ ನಿಮ್ಮ ಸಂಸ್ಥೆಯ ಮೇಲೆ ಅದನ್ನು ಅವಲಂಬಿತವಾಗಿರುತ್ತೆ. ನಿಮ್ಮ ವ್ಯವಹಾರ, ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಸಂಸ್ಥೆಯ ಬಯಲಾದ ಧ್ಯೇಯೋದ್ದೇಶಗಳು, ಸಭೆಯ ಸದಸ್ಯರ ಸದಸ್ಯತ್ವದ ಬಗ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಿರುವುದರಿಂದ ಪ್ರತಿಯೊಬ್ಬ ಸೇವಕರು, ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ, ದಯಮಾಡಿ ನಿಮ್ಮ ಸಂಸ್ಥೆಗಳನ್ನು ಮೊದಲು ನೋಂದಣಿ ಮಾಡಿ. ಆಮೇಲೆ ನೀವು ಸಭೆಯನ್ನು ಕಟ್ಟಿಕೊಳ್ಳುವುದಕ್ಕಿಂತ ಮುಂಚೆ ತಾವು ಒಂದು ಆಸ್ತಿಯನ್ನು ಖರೀದಿಸುವಾಗ, ಒಂದು ಚರ್ಚಿಗಾಗಿ ಆಸ್ತಿಯನ್ನು ಖರೀದಿಸುವಾಗ ಅದು ಸಂಸ್ಥೆಯ ಹೆಸರಿನ ಮೇಲೆ ಇರಬೇಕು. ಆ ಸಂಸ್ಥೆಯ ಹೆಸರಿನ ಮೇಲಿದ್ದಾಗ ನೀವು ಒಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ನು ಅಥವಾ ಬೇರೆ ಒಂದು ಅನುಮತಿಯನ್ನು ನೀವು ಪಡೀಲಿಕ್ಕೆ ಹೋದಾಗ ಅದು ನಿಮಗೆ ಸಹಕಾರಿಯಾಗುತ್ತೆ. ತುಂಬ ಜನ ಸೇವಕರು ಸಂಸ್ಥೆಯನ್ನು ಮಾಡ್ಕೊಳ್ತಾರೆ, ಆಸ್ತಿಯನ್ನು ಖರೀದಿಸ್ತಾರೆ, ಆದರೆ ಆಸ್ತಿ ಅವರ ಕುಟುಂಬದವರ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ನಾವು ಏನಾದರೂ ಅನುದಾನ ಪಡ್ಕೊಳ್ಬೇಕಂದಾಗ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಿರುವುದರಿಂದ ದೈವ ಸೇವಕರುಗಳು ದಯಮಾಡಿ ಇದರ ಬಗ್ಗೆ ಗಮನಿಸಿ, ನೀವು ನಿಮ್ಮ ಸಭೆ, ನಿಮ್ಮ ಚರ್ಚು ಮತ್ತು ನಿಮ್ಮದು ಒಂದು ಏನು ಮಿನಿಸ್ಟ್ರಿ ವರ್ಕನ್ನು ಏನು ಮಾಡ್ತಾ ಇದ್ರಿ ಅದನ್ನು ಮೊದಲು ಸರ್ಕಾರದಲ್ಲಿ ನೋಂದಣಿ ಮಾಡಿಕೊಳ್ಳಿ. ಆ ನೋಂದಣಿ ಮಾಡಿಕೊಂಡಾಗ ನೀವು ಅನುಮತಿಗಾಗಿ ಅರ್ಜಿ ಹಾಕಿದ್ರೆ ಸ್ಥಳ ಸಂಸ್ಥೆ ಹೆಸರು ಮೇಲಿರುವುದರಿಂದ ಯಾವುದೇ ಅಧಿಕಾರಿಗಳು, ಅವರು ಪಂಚಾಯತ್ ಅಧಿಕಾರಿಗಳಾಗಿರಬಹುದು, ತಾಲೂಕಾ ಲೆವೆಲ್ ಅಧಿಕಾರಿಗಳಾಗಿರಬಹುದು, ಇಲ್ಲವೇ ಬೆಂಗಳೂರು ಮಹಾನಗರದಂಥ ಸ್ಥಳಗಳಿರ್ತಕ್ಕಂಥ ನಮ್ಮ BBMP ಅಂಥ ಏನು ಸಂಸ್ಥೆಗಳಿದೆ ಅದನ್ನು ಅವರು ಗಮನಿಸಿ ನಿಮಗೆ ಒಂದು ಸಭೆಯನ್ನು ಕಟ್ಟಲಿಕ್ಕೆ ಅನುಮತಿಯನ್ನು ನೀಡ್ತಾರೆ. ನಾವು ಆಸ್ತಿ ಒಬ್ಬರ ಹೆಸರು ಮೇಲೆ, ಸಂಸ್ಥೆ ಒಂದಿದೆ, ಚರ್ಚ್ ಒಂದಿದೆ ಅಂದಾಗ ಅದರಿಂದ ನೀವು ಅನುಮತಿಯನ್ನು ಪಡ್ಕೊಳ್ಳೋದ್ರಲ್ಲಿ ತುಂಬ
ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಆ ಆಸ್ತಿಯ ದಾಖಲಾತಿಗಳನ್ನು ಸರಿಯಾಗಿಟ್ಕೊಳ್ಬೇಕು. ಆಮೇಲೆ ಮೊದಲನೇದಾಗಿ ನಿಮ್ಮ ನೋಂದಣಿ ಕಡ್ಡಾಯ. ಯಾವುದೇ ಸಂಸ್ಥೆ, ಯಾವುದೇ ಸಭೆ, ಯಾವುದೇ ಚರ್ಚು, ಯಾವುದೇ ರೀತಿ ನಿಮ್ಮ ಕಾರ್ಯಕ್ರಮವನ್ನು ಮಾಡುವಾಗ ನೀವು ಮೊದಲನೇದಾಗಿ ನೋಂದಣಿಯ ಕೆಲಸವನ್ನು ಮಾಡಿಕೊಳ್ಬೇಕು. ಅದಾದ ಮೇಲೆ ಇನ್ನೊಂದು ವಿಷಯವನ್ನು ನಾನು ಹೇಳ್ತೇನೆ. ಈ ನೋಂದಣಿ ಮಾಡಿಕೊಳ್ಳೋದ್ರಲ್ಲಿ 2 ವಿಧ. ಒಂದು ಸೊಸೈಟೀಸ್ ಆ್ಯಕ್ಟ್. ನಾನು ಹೇಳಿದ ರೀತಿಯಲ್ಲಿ 1960 ಸೊಸೈಟೀಸ್ ಆ್ಯಕ್ಟ್ ಪ್ರಕಾರವಾಗಿ ಆ್ಯಕ್ಟ್ 17ರ ರೀತಿಯಲ್ಲಿ ನೀವು ಅದನ್ನು ನೋಂದಣಿ ಮಾಡ್ಕೋಬಹುದು. ಮತ್ತು ಇನ್ನೊಂದು ನೋಂದಣಿ ಪ್ರಕ್ರಿಯೆ ಅಂದರೆ ಟ್ರಸ್ಟ್. ಯಾವುದೇ ಒಂದು ಮಿನಿಸ್ಟ್ರಿ, ಸಭೆ, ಸಂಸ್ಥೆ ನೀವು ನಡೆಸಬೇಕಂದಾಗ ಒಂದು ಟ್ರಸ್ಟ್ ಅಂತ ನಾವು ಮಾಡ್ಕೋಬೇಕಾಗತ್ತೆ. ಆ ಟ್ರಸ್ಟನ್ನು ಮಾಡಿಕೊಂಡಾಗ ನೀವು ಒಂದು ಫ್ಯಾಮಿಲಿ ಟ್ರಸ್ಟ್ನು ಮಾಡ್ಕೋಬಹುದು, ಅಥವಾ ಮತ್ತು ನೀವು ಬೇರೆ ರೀತಿ ಟ್ರಸ್ಟ್ಗಳನ್ನು ನೀವು ಮಾಡ್ಕೋಬಹುದು. ಆಮೇಲೆ ಆ ಟ್ರಸ್ಟನ್ನು ಮಾಡುವಾಗ ಒಂದು ಬೈಲವನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಆ ಬೈಲವನ್ನು ಮಾಡುವುದು ತುಂಬ ಮುಖ್ಯವಾದಂಥ ವಿಷಯ. ತುಂಬ ಜನ ತಿಳ್ಕೊಳ್ತಾರೆ, ಏನು ನಾವು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ, ನಾವು ಆ ಟ್ರಸ್ಟಿನ ಬೈಲಾದಲ್ಲಿ ಏನೇನು ವಿಷಯಗಳನ್ನು ಹಾಕಿದ್ದೀವಿ ಅದನ್ನೆಲ್ಲ ನಾವು ಮಾಡಬಹುದು. ಸರ್ವಸಾಧಾರಣವಾಗಿ ನಮ್ಮ ಧ್ಯೇಯ ಉದ್ದೇಶಗಳಲ್ಲಿ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ದಲ್ಲಿ ಏನು ಬರ್ತದೆ, ಟು ರನ್ ಆರ್ಫನೇಜ್, ಟು ರನ್ ಡಿಸೇಬಲ್ಡ್ ಸ್ಕೂಲ್, ಟು ರನ್ ಓಲ್ಡ್ ಏಜ್ ಹೋಮ್, ಇಂಥದ್ದೆಲ್ಲ, ಮತ್ತು ಟು ರನ್ ಎ ಸ್ಕೂಲ್, ಕಾಲೇಜಸ್, ಹಾಸ್ಟೆಲ್ಸ್ ಎಲ್ಲನೂ ಹಾಕ್ಕೊಂಡಿರ್ತಾರೆ. ಆಮೇಲೆ ತುಂಬ ಜನ ನಮ್ಮವ್ರು ಇಷ್ಟೊಂದು ಮುಗ್ಧರಾಗಿದ್ದಾರೆ ಅಂದರೆ, ತುಂಬ ಜನ ಆ ಟ್ರಸ್ಟು ರಿಜಿಸ್ಟ್ರೇಷನ್ ಆದ ತಕ್ಷಣ ಆ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ, ಓಲ್ಡ್ ಏಜ್ ಹೋಮ್ಗಳನ್ನು ಮಾಡ್ತಾರೆ, ಆಮೇಲೆ ಬೈಬಲ್ ಕ್ಲಾಸುಗಳನ್ನು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಆದರೆ ಅವರಿಗೆ ಅದನ್ನು ಗೊತ್ತಿಲ್ಲ, ಟ್ರಸ್ಟ್ ಬಂದುಬಿಟ್ಟು ಒಂದು ರಿಕಗ್ನೈಜೇಷನ್. ಟ್ರಸ್ಟ್ ಬಿಟ್ಟು ಇಟ್ ಈಸ್ ನಾಟ್ ಎ ಪರ್ಮಿಟೆಡ್ ಲೆಟರ್. ನೀವು ಏನು ಮಾಡಬೇಕಂದ್ರೆ, ಒಂದು ಟ್ರಸ್ಟನ್ನು ಮಾಡುವಾಗ, ಆ ಬೈಲವನ್ನು ಮಾಡುವಾಗ ದಯಮಾಡಿ ಒಬ್ಬ ನುರಿತ ಲಾಯರ್ ಹತ್ರ ಹೋಗಿ ಆ ಟ್ರಸ್ಟ್ ಬೈಲವನ್ನು ರೆಡಿ ಮಾಡಿ. ಏಕೆಂದರೆ ಅನೇಕ ವಿಷಯಗಳನ್ನು ನಾವು ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ಅದನ್ನು ಸೇರಿಸ್ಕೊಳ್ಳೋಕ್ಕಾಗತ್ತೆ, ಬಟ್ ತುಂಬ ಖರ್ಚು ಬರುತ್ತೆ, ಸಮಯನೂ ವ್ಯರ್ಥ ಆಗುತ್ತೆ. ಹಾಗಿರುವುದರಿಂದ ಆ ಟ್ರಸ್ಟನ್ನು ಮಾಡುವಾಗ, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಮಾಡುವಾಗ ಒಂದು ಪ್ರೊಸೀಜರ್ ಇದನ್ನು ಫಾಲೋ ಮಾಡಿ ತಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಈ ಕಾಲಮನ್ನು ದಯಮಾಡಿ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಏಕೆಂದರೆ ಒಂದು ವೇಳೆ ನೀವು ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ನಿಮ್ಮ ಬೈಲಾದಲ್ಲಿ ಹಾಕದೇ ಇದ್ದಾಗ ನೀವು ಸರ್ಕಾರದಿಂದ 12A, ATG ಮತ್ತು ಇತರ ಸರ್ಕಾರದ ದಾಖಲೆಗಳನ್ನು ನೀವು ಪಡೀಲಿಕ್ಕಾಗಲ್ಲ. ಹಾಗಿರುವುದರಿಂದ ನೀವು ಟ್ರಸ್ಟ್ ಬೈಲಾವನ್ನು ಮಾಡುವಾಗ ಮಿನಿಮಮ್ ನೀವು 3 ಜನ ಇದ್ದರೂ ಟ್ರಸ್ಟ್ ಮಾಡಬಹುದು. ಆದರೆ ಸರ್ವಸಾಧಾರಣವಾಗಿ ಕ್ರೈಸ್ತ ಒಂದು ಸಭೆಯನ್ನು ನಡೆಸಬೇಕಾದ್ರೆ ದಯಮಾಡಿ ನೀವು ಯಾವುದೇ ಹೆಸರು ಇಟ್ಕೊಳ್ಳಿ, ನೀವು ಟ್ರಸ್ಟಿನ ಮುಂದೆ ಯಾವುದಾದ್ರು ಹೆಸರುಕೊಳ್ಳಿ, ಇಮಾನ್ಯುವೆಲ್ ಎಜುಕೇಷನಲ್ ಟ್ರಸ್ಟೋ, ಇಮಾನ್ಯುವೆಲ್ ಚರ್ಚ್ ಮಿನಿಸ್ಟ್ರಿಯೋ ಏನೋ ಇಟ್ಕೊಳ್ಳಿ. ಆದರೆ ನೀವು ಆ ಹೆಸರಿನ ಮುಂದೆ ಚಾರಿಟೇಬಲ್ ಟ್ರಸ್ಟ್ ಅಂತ ಹಾಕಬೇಕು. ಅದು ಚಾರಿಟೇಬಲ್ ಟ್ರಸ್ಟ್ ಅಂದಾಗ ನೀವು ಸರ್ಕಾರದಿಂದ ಅನುದಾನವನ್ನು ಪಡ್ಕೊಳ್ಳಿಕ್ಕೆ, ಸಾಮಾಜಿಕ ಕಾರ್ಯವನ್ನು ಮಾಡಲಿಕ್ಕೆ ಮತ್ತು ಇತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅನುದಾನ ಪಡ್ಕೊಳ್ಳೋಕ್ಕಾಗತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಮಾನ್ಯುವೆಲ್ ಮಿನಿಸ್ಟ್ರಿ ಚರ್ಚ್ ಟ್ರಸ್ಟ್ ಅಷ್ಟೇ ಹಾಕಿಬಿಡ್ತಾರೆ. ಚಾರಿಟಿ ವರ್ಕ್ ಇರೋದ್ರಿಂದ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸುವಂಥ ಅನೇಕ ಸಂದರ್ಭಗಳು ಉಂಟು. ಹಾಗಿರೋದ್ರಿಂದ ಒಂದು ಚಾರಿಟೇಬಲ್ ಅಂತ ಮಾಡಿಕೊಳ್ಳಿ. ಆಮೇಲೆ ಬೈಲಾ ನಮ್ಮದು ರೆಡಿ ಮಾಡುವಾಗ ನಾನು ಹೇಳಿದ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಎಕ್ಸಾಮ್ಷನ್ ನೀವು ಪಡ್ಕೊಳ್ಬೇಕು, 12A, ATG ಮತ್ತು ಇತರ ಯಾವುದೇ ಒಂದು ಅನುಮತಿಯನ್ನು ನೀವು ಪಡ್ಕೊಳ್ಬೇಕಾದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರವಾಗಿ ನೀವೇನು ಮಾಡಬೇಕಾಗತ್ತೆ, ಅದನ್ನು ನೋಂದಣಿ ಮಾಡಬೇಕಾಗತ್ತೆ. ಅದನ್ನು ಅಮೆಂಡ್ಮೆಂಟ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಅದನ್ನು ಪ್ರಥಮ ಬಾರಿಗೆ ನೀವು ಮಾಡುವಾಗ ಆ ಬೈಲಾವನ್ನು ಒಬ್ಬ ನುರಿತ ಅಡ್ವೊಕೇಟ್ಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಿ, ಇಲ್ಲವೇ ಒಬ್ಬ ನುರಿತ
ಟೈಪಿಸ್ಟ್ ಹತ್ರ ಹೋದರೂ ಸಹ ಅವನು ನಿಮಗೆ ಮಾರ್ಗದರ್ಶನ ಕೊಡ್ತಾನೆ. ಸ್ವಾಮಿ, ನಾನು ಬೈಬಲ್ ಕಾಲೇಜ್ ಮಾಡಬೇಕು, ನಾನು ಹಾಸ್ಟೆಲ್ ರನ್ ಮಾಡಬೇಕು, ಆಮೇಲೆ ನಾನು ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು, ನಾನು ಒಂದು ಸಭೆಯನ್ನು ಕಟ್ಟಬೇಕು. ನೀವು ಒಂದು ಬೈಲಾದಲ್ಲಿ ಏನು ಬೇಕಾದರೂ ನೀವು ಅದನ್ನು ಹಾಕ್ಕೊಳ್ಳಿ. ಆದರೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮ ಪರ್ಮಿಷನ್ ಆಟೋಮೆಟಿಕ್ ಅಲ್ಲ. ಅದನ್ನು ತಾವು ಗಮನಿಸಬೇಕು. ಏಕೆಂದರೆ ನೀವು ಓಲ್ಡ್ ಏಜ್ ಹೋಮ್ ಮಾಡಬೇಕಂದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು. ನೀವೊಂದು ಸ್ಕೂಲು ಮಾಡಬೇಕಂದ್ರೆ ಅದು ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅನುಮತಿ ಪಡಿಬೇಕು. ಆಮೇಲೆ ನೀವೊಂದು ಆರ್ಫನೇಜ್ ಮಾಡಬೇಕಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಅದನ್ನು ಅನುಮತಿ ಪಡಿಬೇಕಾಗುತ್ತೆ. ಒಂದು ಹ್ಯಾಂಡಿಕ್ಯಾಪ್ಡ್ ಸ್ಕೂಲ್ ಮಾಡಬೇಕಂದ್ರೆ ನೀವು ಬಂದು ಈ ಡಿಸೇಬಲ್ ಡಿಪಾರ್ಟ್ಮೆಂಟಲ್ಲಿ ನೀವು ಅದನ್ನು ಅನುಮತಿ ಪಡಿಬೇಕಾಗತ್ತೆ. ಆವಾಗ ತಾನೇ ನೀವು ಆ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಲಿಕ್ಕೆ ಆಗುತ್ತೆ. ಅನೇಕ ಜನ ಸೇವಕರು ನಾನು ಹೋದಾಗ ಅದು ಹೇಳ್ತಾರೆ, ಸ್ವಾಮಿ ನಮ್ಮದೆಲ್ಲ ರೆಡಿಯಾಗಿದೆ, ನಾವು ಆಲ್ರೆಡಿ ಆರ್ಫನೇಜ್ ಮಾಡ್ತಾಯಿದ್ದೀವಿ, ಸುಮಾರು 100 ಜನ ಮಕ್ಕಳು ನಮ್ಮ ಹತ್ರ ಇದ್ದಾರೆ, ನಾವೆಲ್ಲ ಎಜುಕೇಷನ್ ಕೊಡ್ತಾಯಿದ್ದೀವಿ. ಅದು ಯಾವುದು ನಿಮ್ಮ ಗಣನೆಗೆ ಬರಲ್ಲ. ಅನುಮತಿ ಇಲ್ಲದೆ ನೀವು ಯಾವುದೇ ಕಾರ್ಯವನ್ನು, ಯಾವುದೇ ಇನ್ಸ್ಟಿಟ್ಯೂಷನನ್ನು, ಯಾವುದೇ ಪ್ರೋಗ್ರಾಮನ್ನು ಮಾಡಿದಾಗ ಅದು ಸರ್ಕಾರ ಅದಕ್ಕೆ ಒಂದು ರಿಕಗ್ನೇಷನ್ ಕೊಡಲ್ಲ. ಹಾಗಿರುವುದರಿಂದ ಸಾಮಾಜಿಕ ಕಾರ್ಯ ಮಾಡೋದು ಒಳ್ಳೆಯದೇ, ಆದರೆ ಮುಗ್ಧತೆಯಿಂದ, ತಿಳುವಳಿಕೆ ಇಲ್ಲದೆ ಇಂಥ ಕಾರ್ಯವನ್ನು ಮಾಡಿ ನೀವು ಹಣವನ್ನು ವ್ಯಯ ಮಾಡಿ ಮತ್ತು ಕಡೆಯದಾಗಿ ನಿಮಗೆ ಅನುಮತಿ ಇಲ್ಲಾಂದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ಬಂದು ನಿಮ್ಮ ಇನ್ಸ್ಟಿಟ್ಯೂಷನ್ಗಳನ್ನು, ನಿಮ್ಮ ಸ್ಕೂಲು, ಕಾಲೇಜು, ಹಾಸ್ಟೆಲ್ಗಳನ್ನು ಕ್ಲೋಸ್ ಮಾಡೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಇದು ಬಂದು ಅನ್ಆಥರೈಸ್ಡ್ ಆರ್ಗನೈಜೇಷನ್ಸ್ ಅಂತ ಅವರು ಡಿಕ್ಲರೇಷನ್ ಮಾಡ್ಬೋದು. ಹಾಗಾಗಿ ಇವತ್ತಿನ ದಿವಸದಲ್ಲಿ ಸುಮಾರು ಸಭೆಗಳು ಇವತ್ತು ನಾವು ಕಳ್ಕೊಳ್ತಾ ಇದ್ದೇವೆ. ಏಕೆಂದರೆ ಪ್ರಥಮ ಬಾರಿಗೆ ಕಾರ್ಯವನ್ನು ಮಾಡುವಾಗ ಯಾವುದೇ ಸಂಬಂಧಪಟ್ಟ ದಾಖಲಾತಿಗಳನ್ನು ಹೊಂದಿರದೇ ಇರುವಂಥ ಸಂದರ್ಭದಲ್ಲಿ ಸಭೆಗಳನ್ನು ಅವ್ರು ಕೆಡುವಾಗ ನಾವು ನಿಂತು ನೋಡಬೇಕಾಗುತ್ತೆ. ಕಷ್ಟಗಳಿದೆ. ಹಾಗಿರುವುದರಿಂದ ಮೊದಲನೇದಾಗಿ ನಿಮ್ಮ ಸಂಸ್ಥೆಗಳನ್ನು ನೋಂದಣಿ ಮಾಡಿಕೊಳ್ಳಿ. ಎರಡನೇದಾಗಿ ಒಂದು ವೇಳೆ ನಿಮಗೆ ಸಂಸ್ಥೆ ಬೇಡ ಅಂದಾಗ ನೀವೊಂದು ಟ್ರಸ್ಟನ್ನು ಮಾಡಿಕೊಳ್ಳಿ. ಆ ಟ್ರಸ್ಟ್ ಮುಖಾಂತರವಾಗಿಯೂ ನೀವು ಕಾರ್ಯವನ್ನು ಮಾಡಬಹುದು. ಹಾಗಿರುವುದರಿಂದ ಇವಾಗ ನೀವು ಸಂಸ್ಥೆ ಅಂದಾಗ ನೀವು ಪ್ರತಿ ವರ್ಷ ಅದನ್ನು ರಿನ್ಯೂವಲ್ ಮಾಡಬೇಕಾಗತ್ತೆ. ಮತ್ತು ಟ್ರಸ್ಟ್ ಅಂದಾಗ ಅದಕ್ಕೆ ರಿನ್ಯೂವಲ್ ಇರಲ್ಲ. ಆದರೆ ನೀವು ನಿಮ್ಮ ಆಡಿಟ್, ನಿಮ್ಮದೇನು ಲೆಕ್ಕಪತ್ರ ಇದೆ ಅದನ್ನು ನೀವು ಸರ್ಕಾರಕ್ಕೆ ಒಪ್ಪಿಸಬೇಕಾಗತ್ತೆ, ನೀವು ಆಡಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ಪ್ರಥಮ ಬಾರಿಗೆ ನಮ್ಮ ಸೇವಕರಲ್ಲಿ ನನ್ನ ಬೇಡಿಕೆ ಅಂದರೆ, ನೀವು ಯಾವುದೇ ಸಭೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನೀವು ನಿಮ್ಮ ಸಭೆಯವರ ಜೊತೆ ಸೇರಿ, ಇಲ್ಲವ ನಿಮ್ಮ ಸಂಬಂಧಿಕರ ಜೊತೆ ಸೇರಿ ಕೂತುಕೊಂಡು ಫಸ್ಟು ನೀವು ಮಾಡಬೇಕಾದ ಕಾರ್ಯ ಅಂದರೆ, ಮೊದಲನೇದಾಗಿ ಒಂದು ಸಂಸ್ಥೆಯನ್ನು ನೋಂದಣಿ ಮಾಡಿ. ಒಂದು ವೇಳೆ ಸಂಸ್ಥೆ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಅಂದರೆ ನೀವು ಒಂದು ಟ್ರಸ್ಟನ್ನಾದರೂ ಮಾಡಿಕೊಂಡು ನಿಮ್ಮ ಕಾರ್ಯವನ್ನು ಮಾಡಬೇಕಾಗತ್ತೆ. ಅದಾದ ಮೇಲೆ ಇವತ್ತಿನ ದಿವಸದಲ್ಲಿ ತುಂಬ ವಿಷಯಗಳಿದೆ. ಯಾಕೆಂದರೆ ಅನೇಕ ಜನ ಸೇವಕರು ಏನು ಮಾಡ್ತಾರೆ, ಎಲ್ಲೋ ಈ ಊರನ್ನು ಬಿಟ್ಟು ದೂರ ಯಾವುದೋ ಒಂದು ಪ್ರದೇಶದಲ್ಲಿ ಕಡಿಮೆ ಬೆಲೆಗೆ ಸ್ಥಳ ಸಿಗುತ್ತೆ ಅಂತ ಹೋಗಿಬಿಟ್ಟು ಅದನ್ನು ಮಾಡ್ತಾರೆ, ಅದನ್ನು ಖರೀದಿಸ್ತಾರೆ. ಆಮೇಲೆ ಅಲ್ಲಿ ಹೋಗಿಬಿಟ್ಟು ಒಂದು ಸಭೆಯನ್ನು ಕಟ್ಟಲಿಕ್ಕೆ ಹೋಗ್ತಾರೆ. ಆಮೇಲೆ ಅಕ್ಕಪಕ್ಕದ ಇರ್ತಕ್ಕಂಥವರು ಏನು ಮಾಡ್ತಾರೆ ಅಂದರೆ ಆ ಚರ್ಚಿಗೆ ದಾರಿ ಕೊಡಲ್ಲ. ಎಷ್ಟೋ ಸಭೆಗಳಿದೆ ಆ ರೀತಿ. ಇವಾಗ ಆ ಚರ್ಚಿಗೆ ದಾರಿನೇ ಇಲ್ಲ, ನೀವು ತೆಗೆದುಕೊಂಡಂಥ ಸ್ಥಳಕ್ಕೆ ದಾರಿನೇ ಇಲ್ಲ. ಹಾಗಾಗಿ ಎಷ್ಟೋ ಸಭೆಗಳು ಇವತ್ತು ತೊಂದರೆಯಲ್ಲಿದೆ. ಚರ್ಚ್ ಕಟ್ಟಿದ್ದಾರೆ, ಸ್ಥಳನೂ ಖರೀದಿ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ, ಸಂಸ್ಥೆ ಅಥವಾ ಟ್ರಸ್ಟ್ ಇದೆ, ಆದರೂ ಸಹ ದಾರಿ ಇಲ್ಲ ಅಂತ ಹೇಳಿದಾಗ ಎಷ್ಟೋ ಸಭೆಗಳು ಇವತ್ತು ಮುಚ್ಚುವಂಥ ಹಂತದಲ್ಲಿದೆ. ಸರ್ಕಾರದಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ದಾರಿ ಇದೆ. ಪ್ರತಿಯೊಂದು ಭಾರತ ದೇಶದ ಯಾವುದೇ ಗ್ರಾಮ, ಯಾವುದೇ ಹಳ್ಳಿ, ಯಾವುದೇ ಪಟ್ಟಣದಲ್ಲಿ ಪ್ರತಿಯೊಂದು ಸ್ಥಳಕ್ಕೆ ಅಲ್ಲಿಗೆ ದಾರಿ ಇದೆ. ಒಂದು ವೇಳೆ ದಾರಿ ಕೊಡದೇ ಇದ್ದ ಪಕ್ಷದಲ್ಲಿ ಇಂಡಿಯನ್ ಲೀಸ್ಮೆಂಟ್ ಆ್ಯಕ್ಟ್ ಪ್ರಕಾರವಾಗಿ ತಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೋಗಿ ಅರ್ಜಿಯನ್ನು ಕೊಟ್ಟಾಗ ಅವರು ಬಂದು ನಿಮ್ಮ ಚರ್ಚಿಗೆ, ನಿಮ್ಮ ಆಸ್ತಿಗೆ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ಈಸಿ. ಅದರ ಬಗ್ಗೆ ನೀವು ಭಯಪಡೋಂಥ ಅವಶ್ಯಕತೆ ಏನೂ ಇಲ್ಲ. ಏಕೆಂತಂದರೆ ಈಗ ತುಂಬ ಜನ ಸೇವಕರಿಗೆ ಗೊತ್ತಾಗಲ್ಲ.
ತುಂಬ ಜನ ಸೇವಕರು ಪಟ್ಟಣಗಳಲ್ಲೇ ನೋಡ್ತೇವೆ ನಾವು. ಅದು ದಾರಿ ತುಂಬ ಚಿಕ್ಕದಾಗಿಬಿಡ್ತಾರೆ. ಸ್ವಲ್ಪ ಜನ ಬರ್ತಾ ಇರ್ತಾರೆ, ಪ್ರಾರ್ಥನೆಗಳು ಮಾಡ್ಕೊಂಡಿರ್ತಾರೆ. ಜನ ಬರೋದು ಹೋಗೋದು ನೋಡಿಬಿಟ್ಟು ಅವರಿಗೆ ಸಹಿಸೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ತುಂಬ ಸೌಂಡ್ ಬರ್ತದೆ, ನಮಗೆ ತೊಂದರೆ ಆಗ್ತದೆ ಅಂಥೇಳಿ ಅವರೇನು ಮಾಡ್ತಾರೆ, ಅದಕ್ಕೆ ಅಡೆತಡೆ ಮಾಡೋಕ್ಕೆ ನೋಡ್ತಾರೆ. ಬರುವಾಗ ದಾರಿಯಲ್ಲಿ ವೆಹಿಕಲ್ಗಳು ಇಡ್ತಾರೆ, ಎಲ್ಲವೇ ಚರಂಡಿ ನೀರನ್ನು ಬಿಟ್ಬಿಡ್ತಾರೆ ಮಾರ್ಗದಲ್ಲಿ. ಇದನ್ನು ಮಾಡಿ ನಿಮಗೆ ತೊಂದರೆ ಕೊಡ್ತಾರೆ. ಆವಾಗ ಒಂಥರ ಅಸಹ್ಯ ಆಗುತ್ತೆ ಬರುವಂತಹ ವಿಶ್ವಾಸಿಗಳಿಗೆ, ಸಭಿಕರಿಗೆ. ಏನಾಗುತ್ತೆ, ಏನಪ್ಪ ಇದಕ್ಕೆ ಸ್ಥಳನೇ ಇಲ್ಲ, ಅಲ್ಲಿಗೆ ದಾರಿನೇ ಇಲ್ಲ, ಈ ರೀತಿ ಆಗಿಬಿಟ್ಟು ಅಲ್ಲಿ ಆ ಸಭೆ ಅಭಿವೃದ್ಧಿ ಆಗಲಿಕ್ಕೆ ಕುಂಠಿತವಾದಂಥ ಒಂದು ಸಂದರ್ಭ ಬರುತ್ತೆ. ಹಾಗಿರುವುದರಿಂದ ಇಂಡಿಯನ್ ಈಸ್ಮೆಂಟ್ ಆ್ಯಕ್ಟ್ ಈ ಪ್ರಕಾರವಾಗಿ ನೀವು ಸಂಬಂಧಪಟ್ಟಂಥ ತಾಲೂಕು ತಹಶೀಲ್ದಾರರಿಗೆ ಇಲ್ಲವೇ ಡೆವಲಪ್ಮೆಂಟ್ ಆಫೀಸರ್ಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಾಗ, ಒಂದು ವೇಳೆ ಯಾವಾಗ ನೀವು ಅನುಮತಿಯನ್ನು ಪಡ್ಕೊಂಡು ನಿಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡಾಗ ಮಾತ್ರ ಅವರು ಅದನ್ನು ಪರಿಗಣಿಸ್ತಾರೆ. ಇಲ್ಲಾಂದರೆ ಪಿ ಡಿ ಹೇಳ್ತಾರೆ, ನಿಮ್ಗೆ ಅನುಮತಿನೇ ಇಲ್ಲಲ್ರಿ, ನಾವೇನು ಮಾಡೋಕ್ಕಾಗತ್ತೆ ಅಂತಾರೆ. ನೀವೇನೋ ದಾಖಲಾತಿ ಏನೋ ತೊಗೊಂಡಿರ್ತೀರಿ, ಆಮೇಲೆ ಚರ್ಚ್ ಕಟ್ಕೊಂಡಿರ್ತೀರಿ. ಸೊ ಹಾಗಾಗಿ ಅದು ಸ್ವಲ್ಪ ತೊಂದರೆಯಲ್ಲಿ ಹೋಗ್ತದೆ. ಸೊ ಹಾಗಿರುವುದರಿಂದ ದೇವಸೇವಕರುಗಳು ದಯಮಾಡಿ ನಿಮ್ಮ ಸಭೆಗಳನ್ನು ನೀವು ಏಸಪ್ಪ ಬರುವವರೆಗೆ ನಿಲ್ಲಬೇಕು ಅಂದಾಗ ಇವು ಕೆಲವು ವಿಷಯಗಳನ್ನು ನೀವು ಲೌಕಿಕವಾದ ರೀತಿಯಲ್ಲಿ ಅದನ್ನು ಪರಿಪೂರ್ಣಗೊಳಿಸ್ಕೊಳ್ಬೇಕಾಗತ್ತೆ. ಆಮೇಲೆ ಮನೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಮನೆಗಳಲ್ಲಿ ಸಭೆಗಳನ್ನು ನಡೆಸ್ಕೊಳ್ತಾರೆ. ವಿಶ್ವಾಸಿಗಳ ಸಂಖ್ಯೆ ಕಡಿಮೆ ಇರ್ತದೆ, ಹೊಸದಾಗಿ ಏನೋ ಸಭೆ ಪ್ರಾರಂಭ ಮಾಡ್ತಾರೆ. ಸೊ ಹಾಗಿರುವುದರಿಂದ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬಹುದು. ಈಗಾಗಲೇ ಲಕ್ನೋ ಹೈಕೋರ್ಟು ಆದೇಶ ಮಾಡಿದೆ. ಏಕೆಂದರೆ ಮನೆಗಳಲ್ಲಿ ಮೊದಲೆಲ್ಲ ತೊಂದರೆಗಳಿತ್ತು, ಮನೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅಂದಾಗ. ಆದರೆ ಯಾರಿಗೂ ತೊಂದರೆ ಕೊಡೋದು ಅದು ಕಾನೂನುಬದ್ಧವಲ್ಲ. ಆದರೂ ಸಹ ನೀವು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಕ್ಕಂಥದ್ದು ಅದು ಯಾರೂ ನಿಲ್ಲಿಸೋಕ್ಕಾಗಲ್ಲ. ಆಮೇಲೆ ಈಗಾಗಲೇ ಅನೇಕ ಹೈಕೋರ್ಟ್ಗಳು ಆದೇಶ ಮಾಡಿದೆ. ಏನಂದರೆ, ನೀವು ಮನೆಯಲ್ಲಿ ನಿಮ್ಮ ಸ್ವಂತ ಸ್ಥಳದಲ್ಲಿ ಯಾವುದೇ ಒಂದು ಪ್ರಾರ್ಥನೆಯನ್ನು ನೀವು ನಡೆಸುವಾಗ ಅದಕ್ಕೆ ಅನುಮತಿಯ ಅವಶ್ಯಕತೆ ಇಲ್ಲ. ತುಂಬ ಜನ ಅದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ, ಏನೋ ಇದಿಲ್ಲ, ನಾನು ಸರ್ಕಾರದಲ್ಲಿ ಏನೋ ಅನುಮತಿ ತೊಗೊಳ್ಬೇಕು ಅಂತ. ನಿನ್ನ ಸ್ವಂತ ಸ್ಥಳ ಇದ್ದರೆ, ಒಂದು ಕಾಂಪೌಂಡ್ ಇದ್ದರೆ, ನಿಂದೇ ಆದಂಥ ಒಂದು ಆಸ್ತಿ ಇದ್ದರೆ, ಆ ಆಸ್ತಿಯಲ್ಲಿ ಏನಾದರೂ ನೀನೊಂದು ಕಾರ್ಯಕ್ರಮವನ್ನು ಮಾಡುವಾಗ ಯಾವುದೇ ರೀತಿಯ ಅನುಮತಿ ಅದಕ್ಕೆ ಅವಶ್ಯಕತೆ ಇಲ್ಲ. ಇದು ಈಗಾಗಲೇ ಅನೇಕ ಹೈಕೋರ್ಟ್ಗಳು ಇದಕ್ಕೆ ಆದೇಶ ಮಾಡಿದೆ. ಆಮೇಲೆ ನೀವು ತುಂಬ ಜನರಿಗೆ ಡಿಸ್ಟರ್ಬೆನ್ಸ್ ಆಗೋಂಥ ರೀತಿಯಲ್ಲಿ ಯಾವುದೇ ಕಾರ್ಯವನ್ನು ಮಾಡಬಾರ್ದು. ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ನಾನು ಕೇಳ್ಕೊಂಡಿದ್ದೇನೆ. ಈಗ ಮತಾಂತರದ ವಿಷಯದಲ್ಲಿ ತುಂಬ ಜನ ಸೇವಕರು ತುಂಬ ಚಿಂತೆಯಲ್ಲಿದ್ದಾರೆ. ಈಗ ಅನೇಕ ಹೊಸ ಕಾನೂನುಗಳು ಸಹ ಬಂದಿದೆ. ಹಾಗಿರುವುದರಿಂದ ಯಾವುದೇ ವ್ಯಕ್ತಿ ಸಭೆಗೆ ತನ್ನ ಇಷ್ಟ ಬಂದಂತೆ ಆತನು ಬರಬಹುದು, ಆತನು ಇಷ್ಟ ಬಂದಂತೆ ಪ್ರಾರ್ಥನೆಯನ್ನು ಮಾಡಬಹುದು, ತನ್ನ ಕುಟುಂಬವನ್ನು ಕರ್ಕೊಂಡು ಬರ್ಬೋದು, ಅವರೂ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು. ಚರ್ಚಿಗೆ ಬಂದ ತಕ್ಷಣ ಅವರು ಕ್ರೈಸ್ತರಲ್ಲ. ತುಂಬ ಜನರಿಗೆ ಕನ್ಫ್ಯೂಸ್ ಆಗಿದೆ, ಏನು ಯಾಕೆ ಹೋಗ್ತೀಯ ನೀನು, ನಿನಗಿರ್ತಕ್ಕಂಥ ಎಲ್ಲ ಸರ್ಕಾರದ ಅನುದಾನಗಳನ್ನು, ಸರ್ಕಾರದ ಏನು ಕಾರ್ಡ್ಸ್ಗಳಿದೆ, ಏನು ಪ್ರೊವಿಷನ್ಸ್ ಇದೆ ಎಲ್ಲ ಕಟ್ ಮಾಡ್ತೀವಿ ಅಂತ. ಅದು ಯಾರಿಗೂ ಅಧಿಕಾರ ಇಲ್ಲ. ಒಬ್ಬ ವ್ಯಕ್ತಿ ಅವನು ತನಗಿಷ್ಟ ಬಂದಂಥ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥ ಹಕ್ಕನ್ನು ಆಲ್ರೆಡಿ ಸಂವಿಧಾನ ನಮ್ಗೆ ಕೊಟ್ಟಿದೆ. ಹಾಗಿರುವುದರಿಂದ ನೀವು ಸಭೆಗೆ ಬಂದ ತಕ್ಷಣ ಕ್ರೈಸ್ತರು ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ದೇವಸ್ಥಾನಗಳು ಬಂದುಬಿಟ್ಟು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥದ್ದಲ್ಲ. ಸೊ ಹಾಗಿರುವುದರಿಂದ ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಕಷ್ಟದಲ್ಲಿ ತೊಂದರೆಯಲ್ಲಿ ಅವನು ಬಂದು ದೇವರಿಗೆ ಆರಾಧನೆ ಮಾಡಲಿಕ್ಕೆ ಎಲ್ಲ ದೇವಸ್ಥಾನಗಳು, ಕೇವಲ ನಾನು ಚರ್ಚ್ ಅಂತ ಹೇಳ್ತಾ ಇಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಯಾರೂ ಅದನ್ನು ನಿಲ್ಲಿಸೋ ಹಾಗಿಲ್ಲ. ಯಾಕೆ ಅವನ ಇಷ್ಟ ಬಂದು ಇಲ್ಲಿಗೆ ಬಂದಿರ್ತಾನೆ, ಮನಃಶಾಂತಿಗಾಗಿ ಅಲ್ಲಿಗೆ ಬಂದಿರ್ತಾನೆ, ತನಗಿರ್ತಕ್ಕಂಥ ತೊಂದರೆಗಳನ್ನು ಪರಿಹರಿಸ್ಕೊಳ್ಳಿಕ್ಕಾಗಿ ಅವನಿಗೆ ಬಂದಿರ್ತಾನೆ. ಹಾಗಿರುವುದರಿಂದ ಬಂದ ತಕ್ಷಣ ಅವರು ಕ್ರೈಸ್ತರಲ್ಲ. ಎರಡನೇದಾಗಿ ಅವನು ಒಂದು ವೇಳೆ ಇಷ್ಟಪಟ್ಟು ಒತ್ತಾಯದಿಂದಲ್ಲ, ಅಮೀಷದಿಂದಲ್ಲ, ಅವನು ಬಂದು ತಾನು ಇಷ್ಟಪಟ್ಟು ನಾನು ಏಸಪ್ಪನನ್ನು ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಬಂದಾಗ ಕಾನೂನು ಪ್ರಕ್ರಿಯೆ ಇದೆ. ತಾವು ಹೋಗಿ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಅರ್ಜಿಯನ್ನು ಕೊಟ್ಟು, ದೇವಸೇವಕರು ಒಂದು ಅರ್ಜಿಯನ್ನು ಕೊಡಬೇಕು, ಮತ್ತು ಈ ಕಡೆ ಅವನು ಯಾವ ವ್ಯಕ್ತಿ ಇಷ್ಟಪಡ್ತಾನೋ ಧರ್ಮವನ್ನು ಬದಲಾವಣೆ ಮಾಡಲಿಕ್ಕೆ ಅಂಥ ವ್ಯಕ್ತಿನಲ್ಲಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಆತನಿಗೆ ಕ್ರೈಸ್ತನಂತ ಹೇಳಿ ಡಿಕ್ಲರೇಷನ್ ಮಾಡ್ತಾರೆ.
ಮೊದಲು ಇದೆಲ್ಲ ಇರಲಿಲ್ಲ, ತುಂಬ ತೊಂದರೆ ಆಗಿತ್ತು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಸಹ ಅನೇಕ ಸಾರಿ ಅದಕ್ಕೆ ಸ್ಪಂದಿಸ್ತಾ ಇದೆ. ಯಾಕಂದರೆ ಇದು ಮನಸ್ಸಾಂತರ ಹೊಂದತಕ್ಕಂಥ ವಿಷಯ. ಇದು ಬಂದ್ಬಿಟ್ಟು ಯಾವುದೇ ಮತಾಂತರ ಅಲ್ಲ. ಮತಾಂತರ ಅಂತಂದರೆ ಈ ಜನ ತಿಳ್ಕೊಂಡ್ಬಿಡ್ತಾರೆ, ಏನೋ ಇವ್ರು ಮಾಡಿಬಿಟ್ಟು ಏನೋ ಮಾಡ್ತಾರಂತೆ. ಯಾರಿಗಿಲ್ಲ. ಎರಡನೇದಾಗಿ ಏನಂದರೆ ಈ ಜನ ಲೋಕದ ವಿಷಯದಲ್ಲಿ ಅದು ಆಶ್ಚರ್ಯನೇ. ತುಂಬ ಜನ ಇದು ಮಾಡ್ತಾರೆ, ಏನು ಇವರು ಎಲ್ಲಿ ಇಲ್ಲ ನೋಡಿದ್ರೆ ಚರ್ಚ್ಗಳು ಬರ್ತಾಯಿದೆ. ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಚರ್ಚಸ್ಗಳಿದೆ. ಹಳ್ಳಿಗಳ ಚರ್ಚ್ಗಳನ್ನು ಕಟ್ಕೊಂಡಿದ್ದಾರೆ, ಆರಾಧನೆಗಳು ಮಾಡ್ತಾರೆ. ಭಾನುವಾರ ಬಂದ ತಕ್ಷಣ ಆರಾಧನೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾವುದೇ ತೊಂದರೆಗಳಿಲ್ಲ. ಆದರೆ ನಾನು ಇನ್ನೊಂದು ಹೇಳ್ತೇನೆ ಸೇವಕರಿಗೆ, ನೀವು ದೇವರ ವಿಷಯದಲ್ಲಿ ದೀನರಾಗಿರ್ರಿ. ದೇವರ ವಿಷಯದಲ್ಲಿ ದೀನರಾಗಿರಬೇಕು. ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಬೇಕು. ಯೇಸಪ್ಪನ ಮುಂದೆ ನಿಮ್ಮ ತಲೆ ಬಾಗಬೇಕು. ಆದರೆ ನಿಮ್ಮನ್ನು ಆಳತಕ್ಕಂಥ ಸರ್ಕಾರದ ಅಧಿಕಾರಿಗಳ ಮುಂದೆ ನಿಮ್ಮ ತಲೆ ಎತ್ತಬೇಕು. ನೀವು ಅಲ್ಲಿ ತಲೆ ಬಾಗಿಸೋ ಅವಶ್ಯಕತೆ ಇಲ್ಲ. ಏಕೆಂದರೆ ನೀವು ಭಾರತ ದೇಶದ ಒಬ್ಬ ಪ್ರಜೆ. ಅದನ್ನು ನೀವು ಮರಿಬೇಡಿ. ಒಂದು ವೇಳೆ ನೀವು ಈ ಲೋಕದಲ್ಲಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳುವ ವಿಷಯದಲ್ಲಿ ಒಂದು ವೇಳೆ ನೀವು ಅಸಫಲರಾದರೆ ಅದಕ್ಕೆ ಯಾರೂ ನಿಮ್ಮನ್ನು ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಇರುವ ಸರ್ಕಾರದ ಅನುಕೂಲಗಳನ್ನು, ಸರ್ಕಾರದ ಅಧಿಕಾರವನ್ನು ನೀವು ಬಳಸ್ಕೊಳ್ಬೇಕು. ಅಧಿಕಾರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮಗಿದೆ. ಪೌಲನು ಅದೇ ರೀತಿ ಮಾಡಿದ. ಅದು ಇತ್ತೀಚೆಗೆ ಏನೇನೋ ನಡೀತಾ ಇದೆ, ಅದೇನೋ SIR ಅದು ಇದು ಅಂತ ಏನೋ ಬರ್ತಾ ಇದೆ. ಅದಕ್ಕೆ ದಯಮಾಡಿ ಅಂಥ ಸಂದರ್ಭದಲ್ಲಿ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅದು ನಮಗಿಲ್ಲ ಅಂತ ನೀವು ಹೇಳಬೇಡಿ. ಯಾಕಂದರೆ ನಾವು ಹೇಳ್ತೇವೆ, ಈ ಲೋಕ ನಮ್ಮದಲ್ಲಪ್ಪ, ನಾವು ಏನೇ ಇದ್ದರೂ ಪರಲೋಕದ ವ್ಯಕ್ತಿಗಳು ನಾವು ಅಂತೇಳಿ. ಇಲ್ಲ, ಈ ಲೋಕದಲ್ಲಿ ಜೀವಿಸುವ ಮಟ್ಟಿಗೆ, ಇರುವ ಮಟ್ಟಿಗೆ ಸರ್ಕಾರದ ಪ್ರತಿಯೊಂದು ಆದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಿರುವುದರಿಂದ SIR ಅಲ್ಲಿ ಬಂದಾಗ ದಯಮಾಡಿ ನಿಮ್ಮ ಎಲ್ಲ ದಾಖಲಾತಿಗಳನ್ನು ಕೊಡ್ರಿ. ಆಮೇಲೆ ನಿಮ್ಮ ವೋಟರ್ ID ಬಗ್ಗೆ ಇದನ್ನು ಮಾಡಿ. ಯಾಕೆಂದರೆ ಮುಂದೆ ಒಂದು ಸಂದರ್ಭ ಹೀಗೆ ಬರ್ತದೆ, ಅದು ನಿಮ್ಮ ಪೌರತ್ವವನ್ನು ಕಿತ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಸಭೆಯ ಪಾಲಕರಿಗೂ ಮತ್ತು ಅನೇಕ ಸಭೆಯ ಹಿರಿಯರಿಗೂ ಮತ್ತು ವಿಶ್ವಾಸಿಗಳು ನಾನು ಹೇಳೋದಂದರೆ, ಇದು ಈ ಒಂದು ತಿಂಗಳು ಏನಿದೆ, ಜುಲೈ ಮಾಸ 29ರವರೆಗೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ನೀವು ಬೇರೆಗೆ ಯಾವುದೋ ಒಂದು ಪ್ರೋಗ್ರಾಮ್ಗಳು, ಕೆಲಸಗಳು, ಕಾರ್ಯಗಳು ಬಿಟ್ಟು ದಯಮಾಡಿ ನೀವು ಈ SIR ಅಲ್ಲಿ ಪಾಲ್ಗೊಳ್ಳಬೇಕು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ನಿಮ್ಮ ಪೌರತ್ವ ಇಲ್ಲ ಅಂತಂದರೆ ಈ ಸಂವಿಧಾನದ ಹಕ್ಕುಗಳು ನಮಗೆ ಸಿಗೋದಿಲ್ಲ. ಯಾಕಂದರೆ ಇತ್ತೀಚೆಗೆ ಸೈತಾನ ತುಂಬ ಚುರುಕಾಗಿದ್ದಾನೆ. ಒಂದಿಲ್ಲ ಒಂದು ರೀತಿಯಲ್ಲಿ ತೊಂದರೆಗಳನ್ನು ತಂದು ಆ ಯೇಸಪ್ಪನಿಗೆ ಶೋಧನೆ ಮಾಡಿದೆಲ್ಲ ಗೊತ್ತೇ ಇದೆ ನಿಮಗೆ. ಆ ರೀತಿ ಬಂದು ಸರ್ಕಾರದಿಂದಲೇ ಅನೇಕ ತೊಂದರೆಗಳಿಗೆ ಬರ್ತಾ ಇದೆ. ಯಾಕಂದರೆ ಒಂದು ವೇಳೆ ನಮ್ಮ ವೋಟ್ರ್ ಅಧಿಕಾರವನ್ನು ನಾವು ಕಳ್ಕೊಂಡ್ರೆ ದಯಮಾಡಿ ಮುಂದೆ ನಾವು ಯಾವುದೇ ಹಕ್ಕನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ. ಹಾಗಿರೋದು ದೈವ ಸೇವಕರುಗಳು ದಯಮಾಡಿ ಈ ಕೆಲವು ವಿಷಯಗಳ ಬಗ್ಗೆ ನೀವೇನು ಮಾಡಬೇಕು, ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ನಿಮ್ಮ ಸಭೆ, ನಿಮ್ಮ ಚರ್ಚಸ್ಸುಗಳು ಮತ್ತು ನಿಮ್ಮ ನೋಂದಣಿಗಳು ಮತ್ತು ನಿಮ್ಮ ಅನುಮತಿಗಳು ಎಲ್ಲವನ್ನು ಪಡ್ಕೊಂಡು ನೀವು ಸಭೆಯನ್ನು ಸ್ಥಾಪನೆ ಮಾಡಿದಾಗ, ನಾನು ವಿಷಯಗಳು ತುಂಬ ಇದೆ, ಆದರೆ ಅಷ್ಟು ವಿಷಯಗಳೆಲ್ಲ ನಾವು ಒಂದೇ ಸಾರಿ ಕೂತ್ಕೊಂಡು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಹೇಳೋದಂದರೆ, ಒಬ್ಬ ಕ್ರೈಸ್ತನಿಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ. ಯಾಕಂತಂದರೆ ಇಲ್ಲಿ ಬೇರೆಯವರಿಗೆ ಒಂದು ರೂಲು, ಕ್ರೈಸ್ತರಿಗೆ ಒಂದು ರೂಲು ಎಲ್ಲಿ ಇಲ್ಲ. ಇದು ಬಂದು ಭಾರತ ದೇಶದ ಪ್ರಜೆ, ಎಲ್ಲ ಪ್ರಜೆಗಳಿಗೂ ಒಂದೇ ರೂಲ್ ಆಗಿರುತ್ತೆ. ಹಾಗಿರುವುದರಿಂದ ಇವತ್ತಿನ ದಿವಸದಲ್ಲಿ ಇದೆ ಸ್ವಲ್ಪ ಜನ ಕೋಮುವಾದಿಗಳಾಗಲಿ, ನಾವು ಕೋಮುವಾದಿ ಅಂತ ಹೇಳೋಕ್ಕೂ ಬರಲ್ಲ ಅವರಿಗೆ. ಸ್ವಲ್ಪ ಜನ ಒಂಥರ ಏನೋ ಅವರಿಗೆ ಒಂದು ಅರ್ಥ ಆಗುತ್ತೆ ಅದನ್ನು, ಇವರು ಕ್ರೈಸ್ತರು ಹೊರದೇಶದವರು, ಇವರು ಮುಸ್ಲಿಮ್ಸು ಹೊರದೇಶದವರು. ಹಾಗಾಗಿ ಅದ್ರ ಬಗ್ಗೆ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಹೋರಾಟದ ಒಂದು ಕುಟುಂಬದಿಂದ ಬಂದಿರತಕ್ಕಂಥವರು. ಆಮೇಲೆ ನಾವು ಮೂಲ ಭಾರತ ನಿವಾಸಿಗಳು, ಅದನ್ನು ಮರಿಬಾರ್ದು ಯಾವಾಗಲೂ. ನಾವು ಮೂಲ ಭಾರತೀಯ ನಿವಾಸಿಗಳು, ಅದನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮ ಹೋರಾಟವನ್ನು ಮಾಡಬೇಕು. ನೀವು ಹೇಡಿಗಳಾಗಿರಬಾರ್ದು. ಯಾಕಂದರೆ ಎಲ್ಲ ದೇವಸೇವಕರು ಮತ್ತು ಮಿಷನರಿಗಳು ಬಂದಿರತಕ್ಕಂಥ ಎಲ್ಲ ಜನ ಹೇಳೋದೇನಂತಂದರೆ, ನಾವು ಯೇಸಪ್ಪನ ರಾಜ್ಯಕ್ಕಾಗಿ, ಆ ಒಂದು ನೂತನ ರಾಜ್ಯಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತೇವೆ. ಒಂದು ದಿವಸ ನಮಗೆ ಅಲ್ಲಿದೆ, ಅಲ್ಲಿ ಹೋಗ್ತೀವಿ ಎಂಬುದಾಗಿ. ಆದರೆ ಅಲ್ಲಿ ನಾವು ಹೋಗಬೇಕಂದ್ರೆ ಇಲ್ಲಿ ಪ್ರಕಟಣೆಯಲ್ಲಿ ಒಂದು ಮಾತು ಹೇಳ್ತದೆ, ದೇವರ ರಾಜ್ಯ ಎಂಥವರಿಗಿದೆ, ಹೇಡಿಗಳಿಗೆ ದೇವರ ರಾಜ್ಯ ಇಲ್ಲ ಎಂಬುದಾಗಿ. ಹೇಡಿಗಳಿಗೆ ದೇವರ ರಾಜ್ಯದಲ್ಲಿ ಪಾಲಿಲ್ಲ. ನಾವು ಹೇಡಿಗಳಾಗಿರಬಾರ್ದು, ಶೂರರಾಗಿರ್ರಿ.
ಶೂರರಾಗಿದ್ದುಕೊಂಡು ನಿಮ್ಮ ಸೇವೆಯನ್ನು ಮಾಡಿ. ನಮ್ಮ ಯೇಸಪ್ಪ ಅಷ್ಟೊಂದು ನಿಮಗೆ ಆತನ ಸತ್ಯವೇದ ಹೇಳ್ತದೆ ಏನು, ಆತನ ಹಸ್ತವು ರಕ್ಷಿಸಲಾರದಂಥ ಮೊಟ್ಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಮ್ಮ ತಪ್ಪುಗಳು, ನಮ್ಮ ಪಾಪಗಳು ಆತನ ಮುಖಕ್ಕೆ ಅಡ್ಡಲಾಗಿವೆ, ನಮ್ಮ ಅಜ್ಞಾನವು ಆತನ ಮುಖಕ್ಕೆ ಅಡ್ಡಲಾಗಿದೆ, ನಮ್ಮ ಅಪನಂಬಿಕೆಗಳು ಆತನ ಮುಖಕ್ಕೆ ಅಡ್ಡಲಾಗಿವೆ. ಹಾಗಿರುವುದರಿಂದ ನನ್ನ ಪ್ರಿಯರೇ, ನಮ್ಮ ದೇವರು ಶ್ರೇಷ್ಠವಾದಂಥ ದೇವರು, ಸರ್ವವನ್ನು ಬಲ್ಲಂಥ ದೇವರು, ಸರ್ವವನ್ನು ಪರಿಹರಿಸ್ತಕ್ಕಂಥ ದೇವರು, ಮತ್ತು ಕಡೆಯದಾಗಿ ಆ ನೂತನ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಯೇಸಪ್ಪನನ್ನು ನಾವು ಆರಾಧನೆ ಮಾಡುವಾಗ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ, ಪೂರ್ಣ ದನಿಯಿಂದ ನಾವು ಆತನನ್ನು ಆರಾಧಿಸೋಣ. ಕೆಲವು ವಿಷಯಗಳನ್ನು ಇದು ಮಾಡಿಕೊಂಡು, ಯಾಕೆಂದರೆ ನಮ್ಮವರು ಕೂಗಿಲ್ಲ. ಅನೇಕ ಜನ ಸೇವಕರುಗಳು ತುಂಬ ಮಾತಾಡ್ತಾರೆ, ಆದರೆ ಇಂಥ ಒಂದು ತೊಂದರೆಗಳು ಬಂದಾಗ ಒಬ್ಬರು ಮುಂದೆ ಬಂದು ಸರ್ಕಾರದಲ್ಲಿ ಮಾತಾಡೋಂಥವ್ರಿಲ್ಲ. ಅದು ನಮಗೆ ನೋವಾಗುತ್ತೆ. ಕೂಗಬೇಕು. ಏಕೆಂದರೆ ಒಂದು ಸತ್ಯವೇದದಲ್ಲಿ ನಮಗೆ ಐಹುದ್ಯಗಳ ಅವಶ್ಯಕತೆ ಇಲ್ಲ. ನಮಗೆ ಐಹುದ್ಯಗಳೇನು ಬೇಡ. ನಾವು ಯೇಸಪ್ಪನನ್ನು ನಂಬಿದ ಮೇಲೆ ನಮಗೆ ಯಾವುದೇ ಒಂದು ವಸ್ತು, ಒಂದು ಶಸ್ತ್ರಾಸ್ತ್ರ ಏನು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಏರಿಕೋ ಗೋಡೆ, ಆ ಏರಿಕೆ ಗೋಡೆ ಯಾವ ರೀತಿ ಬಿತ್ತು ಅಂತ ಎಲ್ಲರಿಗೂ ಇತಿಹಾಸ ಗೊತ್ತಿದೆ. ಕೇವಲ ಕೂಗು, ನಮ್ಮ ಕೂಗು ಒಟ್ಟಾಗಿರಬೇಕು. ಎಲ್ಲ ಡಿನಾಮಿನೇಷನ್ಸು, ಎಲ್ಲ ವಿಶ್ವಾಸಿಗಳು, ಎಲ್ಲ ಚರ್ಚ್ ಹೆಡ್ಸುಗಳು, ಎಲ್ಲ ವಿಶ್ವಾಸ ಸದಸ್ಯರು ಒಟ್ಟಾಗಿ ನಮ್ಮ ಕೂಗನ್ನು ಮಾಡಿದ್ರೆ ಸರ್ಕಾರವು ನಮ್ಮ ಮಾತು ಕೇಳುತ್ತೆ. ಆಮೇಲೆ ನಮ್ಮ ಇರ್ತಕ್ಕಂಥ ಅಡೆತಡೆಗಳು ಏನಾಗ್ತವೆ, ನಿರ್ನಾಮ ಆಗುತ್ತೆ. ಹಾಗಿರುವುದರಿಂದ ನಾನು ಎಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿ, ದೈವ ಸೇವಕರಲ್ಲಿ, ಮಿಷನರಿಗಳಲ್ಲಿ ನನ್ನ ಪ್ರಾರ್ಥನೆ, ನೀವು ನೋಂದಾಯಿತ ಒಂದು ಸಂಸ್ಥೆಯಾಗಿ ನಿಮ್ಮ ಕಾರ್ಯವನ್ನು ಮಾಡಿರಿ. ಆಮೇಲೆ ಸರ್ಕಾರಕ್ಕೆ ಗೌರವವನ್ನು ಕೊಟ್ಟು, ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ನಿಮ್ಮ ಸಂಸ್ಥೆಗಳನ್ನು ನೋಂದಾಯಿಸಿಕೊಂಡು, ನಾನು ಹೇಳಿರುವ ಅಲ್ಪ ವಿಷಯಗಳನ್ನು ನೀವು ಗಮನಿಸಿ ಹೋದಾಗ ನಿಮ್ಮ ಸಭೆ ಒಂದು ಅದ್ಭುತವಾದ ಸಭೆಯಾಗಿ ನಿಲ್ಲುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಏಸಪ್ಪ ಬರುವವರೆಗೆ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.